ಹುಬ್ಬಳ್ಳಿಯಲ್ಲಿ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನವಲಗುಂದ ಕ್ಷೇತ್ರದ ಕಾನೂನು ಬಾಹಿರ ಕಾಮಗಾರಿ ಕುರಿತು ಮತ್ತು ರೈತರ ವಿಷಯ ಕುರಿತು ಚರ್ಚಿಸಲಾಯಿತು. ಶಿವಾನಂದ್ ಕರಿಗಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಮ್ಮ ರೈತ ಮುಖಂಡರಾಗಲಿ ಅಲ್ಲಿಯ ರೈತರಾಗಲಿ ಯಾರು ಸಹ ಶಾಸಕರನ್ನ ಕರೆದಿದ್ದಿಲ್ಲ. ಯಾಕಂತಂದ್ರೆ 4-6 ದಿನ ಆದರೂ ಸಹ ಅದಕ್ಕೆ ಪ್ರಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆ ಒಂದು ಅಪರಾಧಿಗಳನ್ನ ತಕ್ಷಣ ಅರೆಸ್ಟ್ ಮಾಡಾಕ ಹೇಳಿಕೆಗಳನ್ನು ಅವರು ಕೊಡ್ಲಿದ್ದಕ್ಕೆ ನಾವು ಅವರ ವಿರುದ್ಧನೂ ಸಹ ಒಂದು ಪ್ರತಿಭಟನೆಯನ್ನ ಕುಂತಿದ್ವಿ. ಆ ಸಂದರ್ಭದಲ್ಲಿ ನವಲಗುಂದ ಶಾಸಕರಾದಂಥ NH ಕೋನರೆಡ್ಡಿ ಅವರು ಬಂದು ಭಾಷಣವನ್ನ ಮಾಡಿದ್ರು. ಅದರ ಜೊತೆಗೆ ಏನು ಅಲ್ಲಿ ಇದ್ದಂತ ರೈತರಿಗೆ ಹನುಮಂತಪ್ಪ ಕಂಬಳಿ ಅನ್ನುವರು ಒಬ್ಬ ರೈತರಿದ್ರು. ಅದರ ಜೊತೆಗೆ ಬಹಳಷ್ಟು ನಾವೆಲ್ಲ ರೈತರಿದ್ದಾಗ ನಿಮ್ಮ ಕೆಲಸ ಏನು ಮನವಿ ಅಷ್ಟು ಮಾತ್ರವನ್ನ ಕೊಡ್ಬೇಕು, ನೀವು ಉಳಿದೆಲ್ಲ ನಿಮಗೆ ಮಾತಾಡಕ್ಕೆ ಹಕ್ಕಿಲ್ಲ, ನಾವು ಇಂಥ ಸಾಕಷ್ಟು ಹೋರಾಟಗಳನ್ನ ಮಾಡಿವಿ, ಇದೇ ರೀತಿ ನೀವು ಮುಂದುವರೆದ್ರೆ ನೋಡ್ಕೊಂತೀವಿ ಅನ್ನುವಂತ ಒಂದು ಅವಾಚ್ಯ ಶಬ್ದವನ್ನ ಸೋಯೆ ಮತ್ತು ಅನ್ನುವಂತ ಒಂದು ಅವಾಚ್ಯ ಶಬ್ದವನ್ನ ಅವರು ನಿಂದಿಸಿದ್ದಕ್ಕೆ ನಾವು ಮೊನ್ನೆ ದಿನ ಏನು ಈ ಒಂದು ಮಾಧ್ಯಮದ ಮುಖಾಂತರ ಅವರಿಗೆ ಕ್ಷಮೆಯನ್ನ ಕೋರಬೇಕು, ರೈತರ ಕ್ಷಮೆಯನ್ನ ಕೋರಬೇಕು. ಮತ್ತೆ ತಾವು ಸಹ ನಾನು ರೈತ ಹೋರಾಟಗಾರನ ಅಂತ ಹೇಳಿ ಇಲ್ಲಿವರೆಗೂ ತಾವೇನು ಮುಖವಾಡನ್ನ ಹಾಕಿ ಅಡ್ಡಾಡ್ತೀರಿ ಅದೆಲ್ಲವನ್ನ ಕಳಿಸ್ಬೇಕು, ಮತ್ತೆ ಹಸಿರು ಟವಲನ್ನ ತೆಗಿಬೇಕು ಅನ್ನುವಂಥದ್ದನ್ನ ನಾವು ಇವತ್ತ ಮಾಧ್ಯಮದ ಮುಖಾಂತರ ಕೋನರೆಡ್ಡಿ ಅವರಿಗೆ ತಿಳಿಸಕ ಪ್ರಯತ್ನ ಮಾಡ್ತೀವಿ. ಒಬ್ಬ ಹೋರಾಟಗಾರ, ಕಸ ಬಂಡೂರಿ ಹೋರಾಟಗಾರ, ನಾನು ರೈತ ಪರವಾದಂತ ಹೋರಾಟಗಾರ ಅಂತ ಹೇಳಿ ಸುದ್ದಿಗಳನ್ನ ಹೇಳ್ತಾ ಯಾರಾದ್ರೂ ರೈತರ ಪ್ರತಿಭಟನೆ ಮಾಡುವಲ್ಲಿ ಹೋಗಿ ಆ ಫೋಟೋಗಳನ್ನು ಹೊಡೆಯುವ ಮೂಲಕ ವಾಟ್ಸಪ್ಗೆ ಫೇಸ್ಬುಕ್ಗೆ ಹಾಕುವ ಮೂಲಕ ಡಮ್ಮಿಯಾದಂತ ಒಬ್ಬ ಶಾಸಕ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಹತ್ತಿರದಿಂದ ನಾವು ನೋಡಿವಿ. ಹಿಂದೂ ಸಹ ಯಮನೂರು, ಅರಗೋಡಿ, ನವಲಗುಂದದಲ್ಲಿ ಲಾಠಿ ಚಾರ್ಜ್ ಆದಾಗ 3 ದಿನಗಳವರೆಗೆ ನಾಪತ್ತೆಯಾಗಿ 4-5ನೇ ದಿನಕ್ಕೆ ಕುಮಾರಸ್ವಾಮಿ ಅವರನ್ನ ಕರೆದುಕೊಂಡು ಬಂದು ಕ್ಷೇತ್ರದಲ್ಲಿ ಹೊರಗೆ ಬಂದು ಹೋಗಿದ್ದನ್ನ ನಾವೆಲ್ಲ ನೋಡಿದ್ದೇವೆ. ಹಲವಾರು ರೈತ ಹೋರಾಟಗಳಲ್ಲಿ ಬಹಳಷ್ಟು ರೈತ ಮುಖಂಡರು ಜೈಲಿಗೆ ಹೋದಾಗೂ ಸಹ ಆ ಒಂದು ಸಂದರ್ಭದಲ್ಲಿ ಏನು ಪೊಲೀಸ್ ಕೇಸ್ ಆಗುವಂತ ಸಂದರ್ಭದಲ್ಲಿ, ಪೊಲೀಸ್ ಲಾಠಿ ಚಾರ್ಜ್ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ನಿಲ್ಲದನ್ನ ತಮ್ಮ ಉದ್ಘಾಟನವನ್ನ ತೋರಿಸಿದ್ದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ರೈತರಿಗೆ ನಿಮ್ಮ ಕೆಲಸ ಏನು, ನೀವು ಮನವಿಯ ಮಾತ್ರ ಕೊಡಬೇಕು, ಇಲ್ಲೆಲ್ಲ ನಿಮ್ಮದು ನಡೆಯಂಗಿಲ್ಲ, ಇಲ್ಲೆಲ್ಲ ಅವ್ರಿಗೆ ಮಾತಾಡ್ಲಿಕ್ಕೆ ಕೊಡಬಾರ್ದು, ಅವ್ರಿಗೆ ಮಾತಾಡ್ಲಿಕ್ಕೆ ಕೊಡಕ ವೇದಿಕೆ ನಮ್ಮದಲ್ಲಿ ವೇದಿಕೆ ನಾವೇ ಹಾಕಿದ್ದೇವೆ, ನಾವೇ ಅವತ್ತ ಆ ಒಂದು ಸ್ಟ್ರೈಕ್ ಅನ್ನು ಇಟ್ಕೊಂಡಿವಿ. ಆದ್ರೆ ನೀವು ಯಾರು ಬರಬೇಡಿ ಅಂತ ಹೇಳಿ, ಯಾರು ಇಲ್ಲಿ ಬಂದ ಕಾಸು ಮಾತಾಡಕ ಯಾರು ಕೊಟ್ಟಾಗಿಲ್ಲ ಅಂತ ಹೇಳಿ ಉದ್ಘಾಟನವನ್ನ ತೋರಿಸಿದ್ದಕ್ಕೆ ನಾವು ಅವರ ವಿರುದ್ಧ ಮುಂದಿನ ದಿನದಲ್ಲಿ ಏನು ಈಗ ಅವರು ಕ್ಷಮೆಯನ್ನ ಕೊಡ್ಬೇಕು, ಎಲ್ಲ ರೈತರ ಕ್ಷಮೆಯನ್ನ ಕೊಡ್ಬೇಕು, ಹಸಿರು ಪಂಜಿಯನ್ನ ತೆಗಿಬೇಕು ಅನ್ನುವಂಥದ್ದನ್ನ ನಾವು ಈ ಒಂದು ಇವತ್ತಿನ ದಿನ ಬೇಡಿಕೆ ನೀಡ್ತೇವೆ. ಇವತ್ತಿನ ಪತ್ರಿಕಾ ಒಂದು ಗೋಷ್ಠಿಗೆ ನಮ್ಮ ನಾಯಕರು ಲಾಯರಾದಂತ ಕಿರಣ್ ರೆಡ್ಡಿ ಅವರು ಬಂದಿದ್ದಾರೆ. ನಮ್ಮ ಮತ್ತೊಬ್ಬ ಜಿಲ್ಲಾ ರೈತ ಮುಖಂಡರಾದಂತಹ ಜಿಲ್ಲಾಧ್ಯಕ್ಷರಾದಂತ ಸುಲ್ತಾನ ಕಂಬೋದಿ ಅವರು ಬಂದಿದ್ದಾರೆ. ನಮ್ಮ ಮತ್ಸ ವೆಂಕಟಪ್ಪ ಚೌಡಕಿ ಅವರು, ನಮ್ಮ ನಾಯಕರು ಸಹ ಇಲ್ಲಿ ನಾವು ಇದ್ದೇವೆ. ಮಾನ್ಯ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳೋದಿಷ್ಟ, ಯಾರೇ ಆಗಲಿ ಇವತ್ತ ತಪ್ಪನ್ನ ಮಾಡದಂತವರಿಗೆ ಅವ್ರನ್ನ ಸಿದ್ದು ಅವ್ರಿಗೆ ನಿಮ್ಮ ತಪ್ಪನ್ನ ಹೇಳದೆ ಹೋದ್ರೆ ಅವ್ರು ಅದನ್ನ ಮುಂದುವರಿಸ್ತಾರ ಅನ್ನುವಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಇವತ್ತ